ನಿನ್ನನ್ನು ಮುಂದೆ ಬಿಡುತ್ತಿದ್ದೇನೆ ಬಾಲಕ. ಏಕೆಂದರೆ ಸೋತ ಮೇಲೆ ನೀನು ಹೇಳಬಾರದು ಈ ಸ್ಪರ್ಧೆ ನ್ಯಾಯಪೂರ್ಣವಾಗಿರಲಿಲ್ಲ ಎಂದು. ಏನಾದರೂ ಒಮ್ಮೆ ಗರುಡ ರಾಜ ರೆಕ್ಕೆ ತೆಗೆದ ಎಂದರೆ ಜಗತ್ತಿನ ಯಾವುದೇ ಪ್ರಾಣಿ ನಮ್ಮನ್ನ ಸ್ಪರ್ಶ ಸಹ ಮಾಡಲಾಗುವುದಿಲ್ಲ. ನೀನು ಹಾರುವ ನರ, ನಿನ್ನ ಸಂಪೂರ್ಣ ಶಕ್ತಿಯೊಂದಿಗೆ. ಸ್ವಲ್ಪ ನಾವು ನೋಡುತ್ತೇವೆ ನಿಮ್ಮ ಗುರು ಏನು ಕಲಿಸಿದ್ದಾರೆ ಎಂದು. ನೀವು ನಿಮ್ಮ ಮಿತ್ರನ ಮಾತಿನ ಮೇಲೆ ವಿಶ್ವಾಸವಿಟ್ಟು ಮೂರ್ಖತನ ತೋರಿದ್ದೀರಿ. ಪಕ್ಷಿರಾಜ ಗರುಡ ಇನ್ನೂ ಕಾಣಿಸ್ತಾನೆ ಇಲ್ಲ. ಅವ್ರ ವೇಗ ಅಷ್ಟೊಂದು ಇಲ್ಲ ಅನ್ಸುತ್ತೆ. ನಾವೇನಾದ್ರೂ ಸೋತ್ರೆ ನಮ್ಮ ಮಿತ್ರರು ಇಲ್ಲ, ನಾವು ನಮ್ಮ ವೇಗವನ್ನ ಹೆಚ್ಚಿಸಬೇಕು. ಎಷ್ಟಾದರೂ ಪ್ರಯತ್ನ ಪಡು ಮೂರ್ಖ. ಈ ಸ್ಪರ್ಧೆ ಪ್ರಾರಂಭವಾಗುವ ಮೊದಲೇ ಸೋತು ಹೋಗಿದ್ದೀಯಾ? ಪಕ್ಷಿರಾಜ ಗರುಡ ಮತ್ತು ಮಾರುತಿಯ ನಡುವೆ ಸ್ಪರ್ಧೆ. ಇದು ಆಟದ ರೀತಿ ಅನಿಸ್ತಿಲ್ಲ. ಯಾವುದೋ ಕಠಿಣ ಸಮಸ್ಯೆ ಬಂದಿರಬಹುದೇ? ಹೇ ಪ್ರಭು, ಹೇ ಶ್ರೀಹರಿ, ಮಾರುತಿ ಸದಾ ಸತ್ಯದ ಹಾಗೂ ಧರ್ಮದ ಹಾದಿಯಲ್ಲೇ ಇರುತ್ತಾನೆ. ನಿಮ್ಮಲ್ಲಿ ವಿನಂತಿಸುತ್ತೇನೆ, ನಿಮ್ಮ ಶಕ್ತಿಯನ್ನು ಪ್ರದಾನಿಸಿ. ಏಕೆಂದರೆ ಪಕ್ಷಿರಾಜನನ್ನು ಧೈರ್ಯವಾಗಿ ಎದುರಿಸಬೇಕಾಗಿದೆ. ನಾರಾಯಣ ನಾರಾಯಣ, ಅದ್ಭುತ ದೃಶ್ಯ ಇದು. ಒಂದು ಕಡೆ ಪಕ್ಷಿರಾಜ ಗರುಡ, ಇನ್ನೊಂದು ಕಡೆ ವಾನರ ಬಾಲಕ ಮಾರುತಿ. ಪಕ್ಷಿರಾಜ ಗರುಡನ ವೇಗವಂತೂ ಎಲ್ಲರಿಗೂ ತಿಳಿದದ್ದೇ. ಆದರೆ ಮಾರುತಿ ಏನೂ ಕಡಿಮೆ ಇಲ್ಲ. ಈ ಪ್ರತಿಸ್ಪರ್ಧೆಯ ಪರಿಣಾಮ ಏನಾಗುತ್ತದೋ ಅದನ್ನು ತಿಳಿಯುವುದು ಅತ್ಯಂತ ರೋಚಕವಾಗಿದೆ. ನಾರಾಯಣ ನಾರಾಯಣ. 5 ಸುತ್ತುಗಳಾಗ್ತಾ ಬಂತು. ಆದ್ರೆ ಒಂದ್ ಬಾರಿ ಕೂಡ ನಾವು ಗರುಡ ರಾಜರಿಂದ ಮುಂದೆ ಹೋಗಕ್ಕಾಗ್ಲಿಲ್ಲ. ಗರುಡ ರಾಜರ ರೆಕ್ಕೆಯ ಶಕ್ತಿ ಮುಂದೆ ನಾವು ಅವರನ್ನ ಗೆಲ್ಲೋದು ಅಸಂಭವ ಅನಿಸ್ತಿದೆ ನಮ್ಗೆ. ಎಲ್ಲಾ ಶಕ್ತಿಗಳು ನಮ್ಮ ಮನಸ್ಸಿನ ಒಳಗಡೆನೆ ಇರುತ್ತೆ ಮಾರುತಿ. ದೊಡ್ಡ ದೊಡ್ಡ ಸಾಧು ಸಂತರೆಲ್ಲ ಸಾಧನೆ ಮಾಡಕ್ಕೆ ಅಂತ ಕೂತ್ಕೊಳ್ತಾರಲ್ಲ, ಅವಾಗ ಅವ್ರ ಕಣ್ಣನ್ನ ಮುಚ್ಕೊಂಡೇ ಇರ್ತಾರೆ. ಯಾಕೆಂದ್ರೆ ಪರಮಾತ್ಮ ನಮ್ಮ ಹೃದಯದಲ್ಲೇ ವಾಸ ಮಾಡ್ತಾನೆ. ಆ ಕಾರಣದಿಂದ ನಾವ್ ಯಾವ್ದಾದ್ರೂ ತೊಂದರೆಗೆ ಸಿಕ್ಕಾಕೊಂಡ್ರೆ ಕಣ್ಣುಗಳನ್ನ ಮುಚ್ಕೊಂಡು ಪವಿತ್ರವಾದ ಮನಸ್ಸಿನಿಂದ ಪರಮಾತ್ಮನ ಧ್ಯಾನ ಮಾಡ್ಬೇಕು. ಅವರು ನೀವು ಕಷ್ಟದಿಂದ ಪಾರಾಗುವಂತ ದಾರಿನ ನಿಮಗ್ ತೋರಿಸ್ತಾರೆ. ಅಂದ್ರೆ ನಮ್ಮ ಪ್ರಭು ಶ್ರೀರಾಮ ನಮ್ಮ ಅಂತರಾತ್ಮದಲ್ಲೇ ಇದ್ದಾರೆ. ಈಗ ನಮ್ಮನ್ನ ಯಾರು ಸೋಲ್ಸಕ್ಕಾಗೋದಿಲ್ಲ. ಜೈ ಶ್ರೀರಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಅಸಂಭವ! ಈ ವಾನರ ನಮ್ಮಿಂದ ಮುಂದೆ ಹೇಗೆ ಹೋದ? ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ನಾರಾಯಣ ನಾರಾಯಣ. ರಾಮದೂತ ತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ. ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿಯ ಸಂಗಿ. ಶಂಕರ ರೂಪನೆ ಕೇಸರಿ ಸುತನೆ, ತೇಜ ಪ್ರತಾಪನೆ ಜಗವಂದಿತನೆ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ हरि
पुरुषोत्तमने राम जय रघुवीर राम हरि पुरुषोत्तमने राम जय रघुवीर राम हरि पुरुषोत्तमने राम जय रघुवीर राम ಹೇ ಪ್ರಭು, ನಮಗೆ ಅನ್ನಿಸುತ್ತಿದೆ ಮಾರುತಿ ಪೃಥ್ವಿಯ ಪ್ರದಕ್ಷಿಣೆ ಮಾಡುತ್ತಿದ್ದಾರೆಂದು. ಶ್ರೀಹರಿ ವಿಷ್ಣು, ಈ ದಿವ್ಯ ದೃಶ್ಯದ ಸಾಕ್ಷಿ ಮಾಡಿದ್ದಕ್ಕೆ ಭಗವಂತ ನಿಮಗೆ ನಾವು ಧನ್ಯವಾದಗಳನ್ನು ಹೇಳುತ್ತೇವೆ. ಬಹಳ ವರ್ಷಗಳ ಹಿಂದೆ ನಾವು ಸಹ 7 ಬಾರಿ ಪೃಥ್ವಿಯ ಪ್ರದಕ್ಷಿಣೆ ಮಾಡಿದ್ದೆವು. ಆದರೆ ಮಾರುತಿಯ ವೇಗವಂತೂ ಅದ್ವಿತೀಯವಾಗಿದೆ. ಹೇ ಪ್ರಭು, ಹೇ ಶ್ರೀಹರಿ ವಿಷ್ಣು, ನಿಮ್ಮ ಲೀಲೆ ಅಪಾರವಾದದ್ದು. ಈ ಪಕ್ಷಿರಾಜ ಗರುಡ ಎಲ್ಲಿ ಹೋಗ್ಬಿಟ್ರು? ನಮ್ಮ ವೇಗ ಜಗತ್ತಿನಲ್ಲೇ ಸರ್ವಾಧಿಕ. ಆದರೆ ನೀನು ನಮ್ಮನ್ನೇ ಹಿಂದಿಕ್ಕಿದೆ ಎಂದರೆ ನೀನೊಬ್ಬ ಮಾಯಾವಿ ರಾಕ್ಷಸ, ವಾನರನ ರೂಪದಲ್ಲಿ ಬಂದಿದ್ದೀಯಾ. ಹೇಳು, ಯಾರು ನೀನು? ನಮ್ಮಿಂದ ಏನು ಬೇಕು? ನೀವು ನಮ್ಮನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾವೊಬ್ಬ ಸಾಧಾರಣ ವಾನರ ಬಾಲಕ, ಅಂಜನಿ ಪುತ್ರ ಮಾರುತಿ. ನಾವು ನಂಬುವುದಿಲ್ಲ. ನೀನು ಅವಶ್ಯವಾಗಿ ಕಪಟಿ ರಾಕ್ಷಸಿಯ ಗರ್ಭದಲ್ಲಿ ಜನಿಸಿರುವ ಮಾಯಾವಿ ರಾಕ್ಷಸ. ಸಾವಧಾನ ಗರುಡ ರಾಜ, ನೀವು ನಮ್ಮ ಮಾತೆಯ ಬಗ್ಗೆ ಅಪಶಬ್ದದ ಪ್ರಯೋಗ ಮಾಡಿದ್ರೆ ಶಾಂತಿ ಸಮಾಧಾನದ ಗಡಿಯನ್ನ ದಾಟಲು ನಾವು ವಿವಶರಾಗಬೇಕಾಗುತ್ತೆ. ವಿವಶ ನಮ್ಮನ್ನು ಮಾಡಿದ್ದೀಯ ದುಷ್ಟ. ನಮ್ಮ ಅಸ್ತ್ರದ ಪ್ರಯೋಗ ಮಾಡಲು ನೋಡು. ಈಗ ಕಾಣುತ್ತದೆ ನಿನ್ನ ವಾಸ್ತವ ರೂಪ. ಗರುಡ ರಾಜ, ನಾವ್ ನಿಮ್ಮನ್ನ ಗೌರವಿಸ್ತೀವಿ ಗರುಡ ರಾಜ. ಅದಕ್ಕೆ ನಾವ್ ನಿಮ್ ಜೊತೆ ಯುದ್ಧ ಮಾಡಲು ಇಷ್ಟಪಡೋದಿಲ್ಲ. ಕೇವಲ ನಾವು ಈ ಪ್ರತಿಸ್ಪರ್ಧೆಯಲ್ಲಿ ಗೆಲ್ಲಲು ಇಷ್ಟಪಡ್ತೀವಿ. ಪ್ರತಿಸ್ಪರ್ಧೆ ಅಲ್ಲ, ಈಗ ಯುದ್ಧವಾಗುತ್ತದೆ. ತಯಾರಾಗು. ಹೀಗೆ ದಿವ್ಯ ಶಕ್ತಿ ಇರೋರ್ ಜೊತೆ ಯುದ್ಧ ಮಾಡೋದು ಸರಿಯಲ್ಲ. ಆದ್ರೆ ನಮ್ಮ ಮಿತ್ರರನ್ನ ಮುಕ್ತಗೊಳಿಸ್ಬೇಕಲ್ಲ. ಯುದ್ಧ ಮಾಡದೆ ಅವರನ್ನ ಮುಕ್ತಗೊಳಿಸಲು ಒಂದೇ ಮಾರ್ಗ ಇರೋದು. ಇದು ಯಾವ ಮಾಯಾಜಾಲ? ಹೊರಗೆ ತೆಗಿ ನಮ್ಮನ್ನು. ನಿಮ್ಮ ಬಳಿ ನಿಮ್ಮ ಪಾಶವಿದ್ದರೆ ನಮ್ಮ ಬಳಿ ನಮ್ಮ ಬಾಲ ಇದೆ. ಈಗ ನೀವು ನಮ್ ಜೊತೆ ಯುದ್ಧ ಮಾಡಕ್ಕಾಗಲ್ಲ. ಮತ್ತೆ ನಾವೇ ಈ ಸ್ಪರ್ಧೆಯಲ್ಲಿ ಗೆಲ್ತೀವಿ. ನಾರಾಯಣ ನಾರಾಯಣ, ನಮಗೆ ನಮ್ಮ ಕಣ್ಣುಗಳ ಮೇಲೆ ವಿಶ್ವಾಸವೇ ಆಗುತ್ತಿಲ್ಲ. ಒಬ್ಬ ಪುಟ್ಟ ವಾನರ ಬಾಲಕ ಪರಾಕ್ರಮಿ ಗರುಡರಾಜನನ್ನು ತನ್ನ ಬಾಲದಲ್ಲಿ ಬಂಧಿಸಿ ಅನಾಯಾಸವಾಗಿ ಪೃಥ್ವಿಯ ಪ್ರದಕ್ಷಿಣೆ ಮಾಡುತ್ತಿದ್ದಾನೆ. ನಾರಾಯಣ ನಾರಾಯಣ. हरि पुरुषोत्तमने राम जय रघुवीर राम हरि पुरुषोत्तमने राम जय रघुवीर राम हरि पुरुषोत्तमने राम जय रघुवीर राम हरि पुरुषोत्तमने राम जय रघुवीर राम. ಗರುಡ ರಾಜನನ್ನು ಈ ರೀತಿ ಅವಮಾನ ಮತ್ತು ಪರಾಜಿತ ಮಾಡುವ ಕ್ಷಮತಾ ಯಾವ ರಾಕ್ಷಸನಲ್ಲೂ ಇಲ್ಲ. ಹೇ ದಿವ್ಯ ಜೀವ, ಕೃಪೆ ಮಾಡಿ ತಮ್ಮ ವಾಸ್ತವ ಪರಿಚಯ ಹೇಳಿ. ಯಾರು ನೀವು? ಮಹಾದೇವ.
ಕ್ಷಮಿಸಿ ಪ್ರಭು, ಅಹಂಕಾರ ನಮ್ಮ ಬುದ್ಧಿಯನ್ನು ಭ್ರಷ್ಟ ಮಾಡಿಬಿಟ್ಟಿತ್ತು. ಇದೇ ಕಾರಣಕ್ಕೆ ನಿಮ್ಮ ಈ ದಿವ್ಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನಮ್ಮ ಅಜ್ಞಾನದಿಂದ ನಿಮ್ಮನ್ನು ಮತ್ತೆ ಮತ್ತೆ ಅವಮಾನ ಮಾಡಿದ್ದೇವೆ. ಕ್ಷಮಿಸಿ ಪ್ರಭು. ಅಹಂಕಾರದಿಂದ ಅಜ್ಞಾನವು ಜನ್ಮ ತಾಳುತ್ತದೆ. ಇದರಿಂದ ದೊಡ್ಡ ದೊಡ್ಡ ಋಷಿಮುನಿಗಳು ತಪ್ಪಿಸಿಕೊಳ್ಳಲಾಗಲಿಲ್ಲ. ನಿಮ್ಮ ಮನಸ್ಸು ಶ್ವೇತವಸ್ತ್ರವಾಗಿದ್ದರೆ ಅಹಂಕಾರ ಕೊಳಕು ನೀರು. ನಮ್ಮಿಂದ ತಪ್ಪಾಗಿದೆ ಪ್ರಭು, ನಮಗೆ ದಂಡನೆ ಸಿಗಲೇಬೇಕು. ದಂಡಿಸಿ ನಮ್ಮನ್ನು. ನೀವೇ ಆಯೋಜಿಸಿದ ಪ್ರತಿಸ್ಪರ್ಧೆಯಲ್ಲಿ ನೀವೇ ಸೋಲನ್ನು ಅನುಭವಿಸುತ್ತೀರಿ, ಅದೇ ನಿಮಗೆ ದಂಡನೆ. ಆದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಈ ಕಥೆ ಪೂರ್ತಿ ಜಗತ್ತಿಗೆ ನೆನಪಿಸುವುದು ಏಕೆ ಅಹಂಕಾರದಿಂದ ದೂರವಿರಬೇಕೆಂದು. ಕ್ಷಮಿಸಿ ಬಿಡಿ ಗರುಡ ರಾಜ, ನಿಮ್ಮನ್ನ ಅವಮಾನ ಮಾಡೋ ಉದ್ದೇಶ ನಮಗಿರ್ಲಿಲ್ಲ. ನಾವು ಕೇವಲ ನಮ್ಮ ಮಿತ್ರರನ್ನ ರಕ್ಷಿಸಬೇಕಿತ್ತಷ್ಟೇ. ನಿಮ್ಮಿಂದ ಸೋತು ನಾವು ಧನ್ಯರಾದೆವು ಮಾರುತಿ. ನಾರಾಯಣ ನಾರಾಯಣ. ಪ್ರಣಾಮಗಳು ಮುನಿವರ್ಯರೇ. ಗರುಡ ರಾಜ, ನಿಮ್ಮ ಕಣ್ಣುಗಳಿಂದ ಸುರಿಯುತ್ತಿರುವ ಪವಿತ್ರ ಕಣ್ಣೀರು ಯಾವುದೋ ಮುಖ್ಯ ವಿಷಯವನ್ನೇ ಹೇಳುತ್ತಿದೆ. ಅದು ನಿಮ್ಮ ಹೃದಯವನ್ನು ಮುಟ್ಟಿದೆ. ಹೌದು ದೇವಋಷಿ, ಈ ಸ್ಪರ್ಧೆ ನಮ್ಮ ಅಹಮನ್ನು ಮುರಿದಿದೆ. ನಾವು ನಮ್ಮ ವಾಸ್ತವಿಕ ಮನಸ್ಥಿತಿಗೆ ಬಂದಿದ್ದೇವೆ. ನಾವು ಇದನ್ನು ಮರೆತಿದ್ದೆವು. ನಾನೊಬ್ಬ ಸೇವಕ, ಯಾವ ರಾಜನೂ ಅಲ್ಲ ಎಂದು. ಮಾರುತಿ ನಮ್ಮನ್ನು ಸೋಲಿಸಿ ಕೃಪೆ ತೋರಿದ್ದಾರೆ. ಧನ್ಯವಾದಗಳು ಮಾರುತಿ. ನಿಮಗೂ ಧನ್ಯವಾದಗಳು ಗರುಡ ರಾಜರೇ. ಈಗ ನೀವು ನಮ್ಮ ಮಿತ್ರರನ್ನ ಮುಕ್ತಗೊಳಿಸ್ತೀರಾ ಅಲ್ವಾ? ಅವಶ್ಯವಾಗಿ ಮಾರುತಿ. ನೀವು ಸಹ ನಮ್ಮನ್ನು ನಮ್ಮ ಅಹಂಕಾರದಿಂದ ಮುಕ್ತಗೊಳಿಸಿದ್ದೀರಿ. ನಿಮ್ಮ ಗುರು ಯಾರು? ನಮ್ಮ ಗುರು ನಮ್ಮ ಕುಲದ ಗುರು ಆಗಿದ್ದಾರೆ, ಪೂಜ್ಯ ವಾಯುದೇವ. ವಾಯುದೇವ? ಪ್ರಣಾಮಗಳು ವಾಯುದೇವ. ಪ್ರಣಾಮ ವಾಯುದೇವ. ನೀವ್ ನೋಡಿದ್ರ ಗುರುದೇವ, ಎಷ್ಟು ವೇಗದಲ್ಲಿ ಹಾರಿದ್ವಿ ನಾವು. ನೀವು ಸರ್ವವ್ಯಾಪಿ ಮಾರುತಿ. ನಿಮ್ಮ ಹಾರಾಟವನ್ನು ನೋಡಿದೆವು. ನಮಗೆ ಹೆಮ್ಮೆ ಇದೆ ನೀವು ನಮ್ಮ ಶಿಷ್ಯರೆಂದು. ಧನ್ಯ ನೀವು ವಾಯುದೇವ, ಮತ್ತು ಧನ್ಯ ನಿಮ್ಮ ಶಿಷ್ಯ ಮಾರುತಿ. ಈ ಸಮಸ್ತ ಸೃಷ್ಟಿಯಲ್ಲಿ, ಈ ಹಾರುವ ಕಲೆಯಲ್ಲಿ ಇವರಿಗಿಂತ ಶ್ರೇಷ್ಠ ಯಾರೂ ಇಲ್ಲವೆಂದು ತೋರಿಸಿದ್ದಾರೆ. ನಾರಾಯಣ ನಾರಾಯಣ. ತನ್ನ ವಿದ್ಯೆಯ ಮೂಲಕ ತನ್ನ ಜೊತೆ ತನ್ನ ಗುರುವಿನ ಹೆಸರನ್ನು ಖ್ಯಾತಿಗೊಳಿಸುತ್ತಾನೋ ಅವನೇ ಶ್ರೇಷ್ಠ ಶಿಷ್ಯನಾಗುತ್ತಾನೆ. ನೀವು ಅದನ್ನು ತೋರಿಸಿದ್ದೀರಿ ಮಾರುತಿ. ಇಂದಿನಿಂದ ಜಗತ್ತು ನಿಮ್ಮನ್ನು ಪವನಕುಮಾರ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ. ಧನ್ಯವಾದಗಳು. ನಾರಾಯಣ ನಾರಾಯಣ. ಮಾರುತಿ, ನೀವು ಈ ಹಾರುವ ವಿಷಯವನ್ನು ಎಲ್ಲರಿಂದಲೂ ಗುಪ್ತವಾಗಿಡಿ. ಅದ್ಯಾಕೆ ಮುನಿವರ್ಯ? ಏಕೆಂದರೆ ನಿಮ್ಮ ಈ ಪ್ರತಿಭೆ ಬೇರೆ ವಾನರರಲ್ಲಿ ಇಲ್ಲ. ವಿನಾಕಾರಣ ನೀವು ಎಲ್ಲರ ಕೇಂದ್ರ ಬಿಂದು ಆಗುತ್ತೀರಿ. ನಂತರ ನೀವು ಇಚ್ಛೆಯಂತೆ ಹಾರುವುದಕ್ಕೂ ಆಗುವುದಿಲ್ಲ. ಎಲ್ಲಕ್ಕಿಂತ ದೊಡ್ಡ ವಿಷಯ ಏನೆಂದರೆ, ನೀವು ಹಾರಬಹುದೆಂಬ ವಿಚಾರವೇನಾದರೂ ನಿಮ್ಮ ತಾಯಿಗೇನಾದರೂ ತಿಳಿದರೆ ಕಾರಣವಿಲ್ಲದೆ ಅವರು ನಿಮ್ಮ ರಕ್ಷಣೆಯ ಬಗ್ಗೆ ಚಿಂತಿತರಾಗುತ್ತಾರೆ. ಮತ್ತೇನಾದರೂ ಅವರು ನೀವು ಹೊರಗೆ ಬರುವುದನ್ನು ತಡೆಯೊಡ್ಡಿದರೆ? ನೀವು ಸರಿಯಾಗಿ ಹೇಳಿದ್ರಿ ಮುನಿವರ್ಯರೇ. ನಾವು ಈ ವಿಷಯವನ್ನ ಗುಪ್ತವಾಗಿಡೋಕೆ ಪ್ರಯತ್ನ ಮಾಡ್ತೀವಿ. ನಾರಾಯಣ ನಾರಾಯಣ. ಮಿತ್ರ, ನಿಮ್ಗೆ ಏನೂ ಆಗಿಲ್ಲ ತಾನೆ? ನಿನ್ನಂತ ಮಿತ್ರ ಇರ್ಬೇಕು
ನಮ್ಗೆ ಯಾವ ಸಂಕಟನೂ ಬರಕ್ ಸಾಧ್ಯ ಇಲ್ಲ. ಹೇಳಿ ನಾಯಕ ಮಾರುತಿಗೆ ಜೈ! ನಾಯಕ ಮಾರುತಿಗೆ ಜೈ! ಇಂದು ನಮ್ಗೆ ಅನುಭವ ಆಗ್ತಿದೆ ಈ ಸೃಷ್ಟಿ ಎಷ್ಟು ವಿಶಾಲ ಮತ್ತು ಮನೋರಮವಾಗಿದೆ ಅಂತ. ಎಷ್ಟು ದೊಡ್ಡ ದೊಡ್ಡ ಪರ್ವತಗಳು, ಈ ಜಮೀನಿನ ಫಸಲುಗಳು, ತುಂಬಿ ಹರಿತಿರೋ ನದಿಗಳು ಎಲ್ಲ ಪ್ರಭು ಶ್ರೀರಾಮನ ಮಹಿಮೆಯಾಗಿದೆ. ಓ ವಿಶಾಲ ವಿಭಜನೆಯ ಗೋಡೆ! ಇಲ್ಲಿ ಭಯಂಕರವಾದ ರಾಕ್ಷಸರು ವಾಸವಾಗಿರ್ತಾರಂತೆ. ಮತ್ತೆ ವಾನರರಿಗೆ ಇಲ್ಲಿ ಪ್ರವೇಶವಿಲ್ವಂತೆ. ಹಿಂತಿರುಗಿ ಹೋಗೋದೇ ಸರಿ ಅನ್ಸುತ್ತೆ. ಮಾಂಸದ ವಾಸನೆ. ಅಂದರೆ ಈ ಕಾಡಿಗೆ ಯಾವುದೋ ಹೊಸ ಜೀವಿ ಆಗಮನವಾಗಿದೆ. ತನ್ನ ಮೃತ್ಯುವಿನ ಹತ್ರ ಬರ್ತಿರುವುದು ಆ ಜೀವಕ್ಕೆ ತಿಳಿದೇ ಇಲ್ಲ. ಈ ಛಾಯಾ ಶಿಕಾರಿ ಸಿಂಹಿಕ ಕೇವಲ ಛಾಯೆಯನ್ನು ಹಿಡಿದು ಯಾರನ್ನಾದರೂ ಬಂಧಿಸಬಹುದು. ನಿಯಮ ಏನಂದ್ರೆ ವಾನರರು ಅವ್ರ ಕ್ಷೇತ್ರದಲ್ಲಿ ಕಾಲಿಡಬಾರ್ದು ಅಂತ. ಹಾಗಾದ್ರೆ ನಾವಿಡೋದಿಲ್ಲ, ಆದ್ರೆ ಹಾರ್ಕೊಂಡು ಹೋಗ್ತೀವಿ. ಜೈ ಶ್ರೀರಾಮ! ಹಾರುತ್ತಿರುವ ವಾನರ? ಅಸಂಭವ. ಅತ್ಯಂತ ಆನಂದವಾಗುತ್ತದೆ ಇವನನ್ನು ಶಿಕಾರಿ ಮಾಡಲು. ಇನ್ನೂ ಹತ್ತಿರ ಬಾ ಮೂಢ ವಾನರ. ಅಸಂಭವ. ಮಾಯಾವಿ ರಾಕ್ಷಸಿ ಸಿಂಹಿಕ ಒಬ್ಬ ತುಚ್ಛ ವಾನರ ಛಾಯೆಯನ್ನು ಹಿಡಿಯಲಾಗಲಿಲ್ಲ. ನೀನು ತಪ್ಪಿಸಿಕೊಳ್ಳಲು ಸಾಧ್ಯ ವಾನರ. ಒಂದು ಬಾರಿ ನಮ್ಮ ಕೈಗೆ ಸಿಗು. ಎಂತಹ ಮೃತ್ಯು ಕೊಡುವೆನೆಂದರೆ ಮೃತ್ಯು ಸಹ ಹೆದರಿಕೊಳ್ಳಬೇಕು. ಇಲ್ಲ ಇಲ್ಲ, ನಮ್ಮ ಮಿತ್ರರು ನಮಗೋಸ್ಕರ ಕಾಯ್ತಾ ಇರ್ತಾರೆ. ಈಗ ಹಿಂತಿರುಗಿ ಹೋಗೋದೇ ಸರಿ. ವಾನರ ತನ್ನ ಗಡಿಯ ಕಡೆಗೆ ಹೋಗುತ್ತಿದ್ದಾನೆ. ಇವನು ಗೋಡೆಯನ್ನು ದಾಟುವ ಮೊದಲೇ ನಾವು ಹಿಡಿಯಬೇಕು. ಆಕಾಶ ಮಾರ್ಗವಾಗಿ ಆ ವಾನರ ರಾಕ್ಷಸರ ಗಡಿಯನ್ನು ಪ್ರವೇಶಿಸುವುದಲ್ಲದೆ ನಂತರ ಅವನು ಭಯಾನಕ ರಾಕ್ಷಸಿ ಸಿಂಹಿಕಾಳಿಂದ ತಪ್ಪಿಸಿಕೊಳ್ಳುತ್ತಾನೆ. ಅಂದರೆ ಅವನು ಸಾಧಾರಣ ವಾನರ ಅಲ್ಲ. ಈಗ ಅಸುರ ಮಾತೆ ಸಿಂಹಿಕ
ವಾನರ ರಾಜ ವಾಲಿಯಿಂದ ಇದಕ್ಕೆ ಉತ್ತರ ಕೇಳುತ್ತಾಳೆ. ಏಕೆಂದರೆ ಒಬ್ಬ ವಾನರ ಇಬ್ಬರ ನಡುವಿನ ಶಾಂತಿ ಸಂಧಿಯನ್ನು ಮುರಿದಿದ್ದಾನೆ.